ನಮಸ್ಕಾರ. ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಅನ್ಸುತ್ತೆ. ಸಾಕಷ್ಟು ವಿಚಾರಗಳು, ಆಧ್ಯಾತ್ಮಿಕ ಚಿಂತನೆಗಳು, ದೇವತಾ ವಿಚಾರಗಳು, ಜ್ಯೋತಿಷದ ವಿಚಾರಗಳು ಎಲ್ಲ ಏನು ಪ್ರೇರಣೆ ಆಗಿದೆಯೋ ಅದನ್ನು ಹೇಳಕ್ಕೆ ನಾನು ಪಡೆದಂತಹ ಸುಖ ಸಂತೋಷ ಎಲ್ಲರೂ ಪಡಿಬೇಕು ಅಂತ ಹೇಳ್ತಾ ಇದ್ದೀನಿ. ಹೊಸಬರಿದ್ರೆ ಅವ್ರನ್ನ ಸಬ್ಸ್ಕ್ರೈಬ್ ಮಾಡಿಸಿ. ಮತ್ತೆ ಸೌಂದರ್ಯ ಲಹರಿಗೆ ಬರೋಣ. 12ನೇ ಶ್ಲೋಕ. ಈ 12ನೇ ಶ್ಲೋಕ ಬಹಳ ವಿಶೇಷವಾಗಿದೆ. ದ್ವಿತೀಯಂ ಸೌಂದರ್ಯಂ ಅಂತ ಬರುತ್ತೆ. ಶಿವ ಸಾಯುಜ್ಯ ಪದವಿ ಅಂತಾರೆ. ಶಿವ ಸಾಯುಜ್ಯ ಪದವಿ ಅಂದ್ರೆ ಹೇಳ್ತೀನಿ ಏನಂತ. ಮತ್ತೆ ಮೂಗನು ಕೂಡ ಮಾತಾಡುವಂತಹ ಶಕ್ತಿ, ವಾಕ್ಸಿದ್ಧಿ ಅಂತ ಹೇಳ್ತಾರೆ. ಒಬ್ಬ ಮನುಷ್ಯನಿಗೆ, ಮಹಾಕವಿ ಕಾಳಿದಾಸನಿಗೆ ಆ ತಾಯಿ, ಮಹಾತಾಯಿ ಉಜ್ಜಯಿನ್ ಕ್ಷೇತ್ರದಲ್ಲಿ ಮೂಗನಾಗಿದ್ದಂಥವನಿಗೆ ಮಾತಾಡುವಂತಹ ಶಕ್ತಿಯನ್ನು ಕೊಟ್ಟು ಮಾಣಿಕ್ಯ ವೀಣಾ ಮುಪರಾಲಯಂತೆ ಅಂತ ಹೇಳಿಸ್ತು. ಇವತ್ತಿಗೂ ಕೂಡ ಮಹಾಕವಿ ಕಾಳಿದಾಸನಂತಹ ಸಾಹಿತಿ, ಬರವಣಿಗೆಗಾರ, ಮಾತಿನ ಮಲ್ಲ ಯಾರೂ ಇಲ್ಲ ಅಂತ ಚರಿತ್ರೆ ಹೇಳುತ್ತೆ. ಬನ್ನಿ ಸ್ತೋತ್ರವನ್ನು ನೋಡೋಣ. ಅದಕ್ಕೆ ಮುಂಚೆ ಈ ಸ್ತೋತ್ರಕ್ಕೆ ಹೇಳುವವರು ಏನಾದ್ರು ನೈವೇದ್ಯ ಮಾಡೋದಾದ್ರೆ ಜೇನುತುಪ್ಪ ನೈವೇದ್ಯ ಮಾಡಿದ್ರೆ ಸಾಕು. ದ್ವಿತೀಯಂ ಸೌಂದರ್ಯಂ ತುಹಿನಗಿರಿ ಕನ್ಯೆ ತುಲಯಿದುಂ ಕವೀಂದ್ರ ಕಲ್ಪಂತೆ ಕದಮಪಿ ವಿರಿಂಚಿ ಪ್ರಕೃದಯ ಯಾದೋಲೋ ಕೌತ್ಸುಕ್ಯಾತ್ ಅಮರಲಲನ ಯಾಂತಿಮನಸ ತಾಬೋಬಿರ್ ದುಷ್ಪ್ರಾಮವಿ ಗಿರಿಸ ಸಾಯುಜ್ಯ ಪದವಿ. ಏನಿದ್ರ ಅರ್ಥ? ಆ ಮಹಾತಾಯಿಯ ಅಂದವನ್ನು, ಚಂದವನ್ನು, ಸೌಂದರ್ಯವನ್ನು ಆರಾಧಿಸಲು ಶಿವನಿಗೆ ಮಾತ್ರ ಸಾಧ್ಯ. ಶಿವನನ್ನು ಬಿಟ್ಟು ಬೇರೆ ಯಾರಿಗೂ ಸಿಗದೇ ಇರತಕ್ಕಂತಹ ಭಾಗ್ಯ ಊರ್ವಶಿ, ರಂಪೆ, ತಿಲೋತ್ತಮೆ, ದೇವತಾ ಸ್ತ್ರೀಯರು ಅಂತೇನು ಹೇಳ್ತೀವಿ, ಅವ್ರುಗಳೆಲ್ಲ ಆ ಮಹಾತಾಯಿಯ ಅಂದ ಚಂದವನ್ನು ಅನುಭವಿಸೋದಿಕ್ಕೆ, ನೋಡೋದಿಕ್ಕೆ ಬಹಳ ಇಚ್ಛೆ ಪಟ್ರಂತೆ. ಆ ಅಂಬಿಕೆಯ ಆ ತಾಯಿಯ ವರ್ಣನೆಯನ್ನು, ಆ ಅಂದವನ್ನು ವರ್ಣನೆ ಮಾಡೋಕ್ಕೆ ಬ್ರಹ್ಮ, ವಿಷ್ಣು, ಬೃಹಸ್ಪತಿ ಎಲ್ಲರೂ ಕೂಡ ಪ್ರಯತ್ನ ಪಟ್ಟು ಆಗಲಿಲ್ವಂತೆ. ಆ ಶಿವನ ದೃಷ್ಟಿ ಬಿದ್ದಿದ್ದರಿಂದಲೇ ಆ ತಾಯಿಗೆ ಎಷ್ಟು ವಿಶೇಷವಾದಂತಹ ಲಾವಣ್ಯ, ಶೃಂಗಾರ, ಅಂದ ಚಂದ ಬಂತು ಅಂತ ಹೇಳ್ತಾರೆ. ಹಿಮವಾನ್ ಅಂತ ಹೇಳ್ತೀವಿ, ಹಿಮಾಲಯದ ಮಗಳಾದಂತಹ ಆ ತಾಯಿಗೆ ಇಂತಹ ಒಂದು ವಿಶೇಷವಾದಂತಹ ಶಕ್ತಿ ಸಿಕ್ಕಿದೆ ಅಂತಂದ್ರೆ ಅದು ವರ್ಣಿಸಲು ಸಾಧ್ಯವಿಲ್ಲ. ನಮ್ಮನ್ನೆಲ್ಲ ಸೃಷ್ಟಿ ಮಾಡಿರ್ತಕ್ಕಂತಹ ಬ್ರಹ್ಮದೇವನಿಂದ ನಾವು ಮಾತು, ವಾಕ್ಚಾತುರ್ಯ ಇದೆಲ್ಲ ಪಡಿತೀವಿ. ಬ್ರಹ್ಮನಿಗೇನೆ ವಾಕ್ಚಾತುರ್ಯ ಹೆಚ್ಚಾಗಿರುತ್ತೆ. ಯಾಕಂದ್ರೆ ಸರಸ್ವತಿ ಅವನ ಜೊತೆ ಸೇರಿದ್ದಾಳಂತೆ. ಮಾಯಾ ಪ್ರಪಂಚದಲ್ಲಿ, ಈ ಪ್ರದೇಶದಲ್ಲಿ ನಿಜಾತರವೇ ಎಲ್ಲವನ್ನು ನಿಜವಾಗಿ ಸೃಷ್ಟಿ ಮಾಡಿರ್ತಾನೆ ಬ್ರಹ್ಮ. ಆದ್ರೆ ಅದೆಲ್ಲ ಕೂಡ ಮಾಯೆಗೆ ಒಳಪಟ್ಟಿದೆ ಅಂತ ಹೇಳ್ತೀವಿ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಆ ಮಹಾತಾಯಿಯನ್ನು ನೆನೆಸ್ಕೊಂಡಾಗ ಅದು ಸೃಷ್ಟಿ ರಹಸ್ಯವೋ, ಅದು ಮಾಯೆಯೋ ಅಥವಾ ಸತ್ಯವೋ ಅಂತ ತಿಳ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅಂತ ಶಂಕರ ಭಗವತ್ಪಾದ ಹೇಳ್ತಾರೆ. ನನ್ನ ಮಾನಸಿಕ ದೃಷ್ಟಿಯಿಂದ, ಅಂತರದೃಷ್ಟಿಯಿಂದ ನಿನ್ನನ್ನು ನೆನೆಸಿಕೊಂಡಾಗ ಆ ಉನ್ನತವಾದಂತಹ, ವಿಶೇಷವಾದಂತಹ, ಆ ಸುಂದರವಾದಂತಹ ನಿನ್ನ ಪದ್ಮಿನಿ ಆಕಾರದ ರೂಪವನ್ನು ಮನಸ್ಸಿನಲ್ಲಿ ನೆನೆಸಿಕೊಂಡಾಗ ಅಂತಹ ಮಹಾತಾಯಿಯನ್ನು ಕೈ ಹಿಡಿದಂತಹ ಆ ಶಿವ ಆ ತಾಯಿಯ ಅಂದಚಂದವನ್ನು ಅನುಭವಿಸುತ್ತಾನೆ ಅಂತಂದರೆ ನನಗೆ ಕೂಡ ಶಿವನ ಜೊತೆ ಐಕ್ಯವಾಗುವಂತಹ ಯೋಗವನ್ನು ಕೊಡು. ಆ ಶಿವನ ಜೊತೆ ನಾನು ಐಕ್ಯವಾಗಿ ಬಿಟ್ಟರೆ ಅವನ ಜೊತೆ ಇದ್ದುಕೊಂಡು ಆ ತಾಯಿಯ, ಮಹಾತಾಯಿಯ ಅಂದಚಂದವನ್ನು ಅನುಭವಿಸ್ತೀನಿ ಅಂತ ಹೇಳುವಂಥ ರೀತಿಯಲ್ಲಿ ಈ ಸ್ತೋತ್ರ ಇದೆ. ಅಂದರೆ ನಮ್ಮಲ್ಲಿ ಯಾರಾದ್ರೂ ಹಿರಿಯರು ತೀರ್ಕೊಂಡ್ರೆ ಶಿವಲೋಕ ಪದವಿಯನ್ನು ಪಡೆದರು, ಶಿವ ಐಕ್ಯವಾದರು ಅಂತ ಪತ್ರಿಕೆಗಳಲ್ಲಿ ಬರಿತೀವಿ. ಪ್ರತಿಯೊಬ್ಬ ಮನುಷ್ಯನ, ವೈಷ್ಣವ ಸಂಪ್ರದಾಯ ಆಗಲಿ, ಶೈವ ಸಂಪ್ರದಾಯ ಆಗಲಿ, ಅವರವರು ಕೈಲಾಸಕ್ಕೆ ಸೇರ್ಕೋಬೇಕು, ವೈಕುಂಠಕ್ಕೆ ಸೇರ್ಕೋಬೇಕು ಅನ್ನೋ ಆಸೆ ಇರುತ್ತೆ. ಅದರ ಆಸೆ ಅದು ಸಣ್ಣದಾದ ಆಸೆ ಅಲ್ಲ, ದೊಡ್ಡ ಆಸೆ. ಆದರೂ ಕೂಡ ಅದರ ತಾತ್ಪರ್ಯ ಎಷ್ಟು ಚೆನ್ನಾಗಿದೆ ಅಂದರೆ ಆ ದೇವಲೋಕದಲ್ಲಿ, ವೈಕುಂಠದಲ್ಲಾಗಲಿ, ಕೈಲಾಸದಲ್ಲಾಗಲಿ ಇರ್ತಕ್ಕಂತಹ ಆ ಸಾಯುಜ್ಯ ಪದವಿ, ಶಿವ ಸಾಯುಜ್ಯ ಅಂದ್ರೆ ಶಿವನ ಜೊತೆ ಐಕ್ಯವಾಗುವಂತಹ ಯೋಗ ಕೊಡು. ಯಾಕಂದ್ರೆ ಆ ಅಮ್ಮನನ್ನು ಪೂರ್ತಿಯಾಗಿ ತಿಳ್ಕೊಂಡಿರೋ ನೀನು ಒಬ್ಬನೇ
ನಿನ್ನ ಜೊತೆ ನನ್ನ ಸೇರಿಸ್ಕೊಂಡಾಗ ನಾನು ಕೂಡ ಅವಳ ಬಗ್ಗೆ ಪರಿಪೂರ್ಣವಾಗಿ ತಿಳ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ ಅನ್ನುವ ರೀತಿಯಲ್ಲಿ ಈ ಪರಮೇಶ್ವರನ ಕಂಗಳಾಗಿ ನಾನು ಬದಲಾದರೆ ಮಾತ್ರ ನಿನ್ನ ಪೂರ್ಣ ಸುಂದರ ಸ್ವರೂಪವನ್ನು ತಿಳ್ಕೊಳ್ಳೋಕೆ ಸಾಧ್ಯ. ಅದಲ್ಲದೆ ಸಾಮಾನ್ಯವಾಗಿ ಇದು ಯಾರಿಗೂ ಸಿಗುವಂತ ಸಾಧ್ಯವಿಲ್ಲ ತಾಯಿ ಅಂತ ಹೇಳುವಂತಹ ರೂಪದಲ್ಲಿ ಈ ಸ್ತೋತ್ರ ಇದೆ. ಈ ಸ್ತೋತ್ರ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ, ಮಕ್ಕಳು ಮಾತಾಡ್ಲಿಲ್ವಾ, ನಿಮ್ಮ ಮನೆಯಲ್ಲಿ ಮಾತು ಬರ್ಲಿಲ್ವಾ, ನೀವು ಒಂದು ತಾಮ್ರದ ಚೊಂಬಿನಲ್ಲೋ ಬೆಳ್ಳಿಯ ಚೊಂಬಿನಲ್ಲೋ, ಸ್ಟೀಲ್ ಪಾತ್ರೆ ಬೇಡ, ತಾಮ್ರ ಅಥವಾ ಬೆಳ್ಳಿ ಚೊಂಬಿನಲ್ಲಿ ಇಟ್ಟುಬಿಟ್ಟು ಈ ಮಂತ್ರವನ್ನು 108 ಸಲ ಜಪ ಮಾಡಿ ಆ ನೀರಿನನ್ನು ಆ ತೀರ್ಥವನ್ನು ಮಗುವಿಗೆ ಕುಡಿಸ್ಕೊಂಬನ್ನಿ. ಮಾತು ಬರದೇ ಇರೋ ಮಕ್ಕಳು ಕೂಡ ಬರುತ್ತೆ. ಮಾತನ್ನ ಬಲ್ಲವರು, ಮಾತು ಚೆನ್ನಾಗಿ ಬಲ್ಲವರು ಕುಡಿದ್ರೆ ಕವಿಗಳಾಗ್ತಾರೆ. ಮಾತಿಲ್ದೇ ಇರೋರ್ಗೆ ಮಾತು ಬರುತ್ತೆ, ಮಾತು ಬರೋರು ಕವಿಗಳಾಗ್ತಾರೆ. ಚೆನ್ನಾಗಿ ಕವಿಗಳಾದವರು ಹಿತರಕ್ಷಣೆ, ಬೇರೆಯವರಿಗೆ ಒಳ್ಳೇದು ಮಾಡುವಂತಹ ಕವಿತೆಗಳನ್ನು, ವಚನಗಳನ್ನು, ವಾಕ್ಯಗಳನ್ನು ಹೇಳಿ ದಾರಿದೀಪವಾಗಿ ಆಗ್ತಾರೆ. ಇಂತಹ ವಿಶೇಷವಾದಂತಹ ಆ ಮಹಾತಾಯಿಯ ಆ ದೇವತಾ ಅಂದಚಂದವನ್ನು ವರ್ಣಿಸ್ತಾರೆ ಋಷಿಗಳು. ಈ ಜೇನುತುಪ್ಪ ನೈವೇದ್ಯ ಮಾಡೋದ್ರಿಂದ ಏನು ಲಾಭ ಅಂದ್ರೆ, ನೋಡಿ, ಮಕ್ಕಳಿಗೆ ಮಾತು ಬೇಗ ಬರ್ಬೇಕು ಅಂದ್ರೆ ಜೇನುತುಪ್ಪ ತಿನ್ನಿಸಿ ಅಂತ ಹೇಳ್ತೀವಿ. ಆ ತಾಯಿಗೆ ಜೇನಿನ ನೈವೇದ್ಯ ಮಾಡಿ ಆ ಜೇನುತುಪ್ಪವನ್ನು ಮಗು ಕೊಟ್ರೆ ಮಾತು ಬೇಗ ಬರುತ್ತೆ. ಉಚ್ಚಾರಣೆ ಸರಿ ಇಲ್ಲ, ತೊದಲು ಮಾತಾಡುತ್ತೆ ಮಗು 6 ವಯಸ್ಸಾದ್ರೂ ಕೂಡ ಅಂದ್ರೆ ಈ ಸ್ತೋತ್ರವನ್ನು ಹೇಳಿ, ದ್ವಿತೀಯಂ ಸೌಂದರ್ಯಂ ತುಗಿನಗಿರಿ ಗಣ್ಯೇ ತುಲೈದು. ಆ ತಾಯಿ ಆ ಬ್ರಹ್ಮನ ಸೃಷ್ಟಿಯಿಂದ ನನ್ನ ನಾಲಿಗೆ ಮೇಲೆ ಸರಸ್ವತಿ ಇದ್ದಾಳೆ. ಆ ಸರಸ್ವತಿಯನ್ನು ಜೊತೆಕೊಂಡು ಆ ಮಹಾತಾಯಿಯನ್ನು ನಾನು ಪೂಜಿಸಿದಾಗ ಆ ಮಹಾತಾಯಿ ಕೈ ಹಿಡಿದಂತಹ ಶಿವನ ಜೊತೆ ನಾನು ಐಕ್ಯವಾಗಿ ಅವಳ ಅಂದಚಂದವನ್ನು ಪರಿಪೂರ್ಣವಾಗಿ ತಿಳ್ಕೊಳ್ಳೋದಕ್ಕೆ ಈ ಜನ್ಮದಲ್ಲಿ ಸಾಧ್ಯ ಆಗಲಿಲ್ಲ. ಈ ಜನ್ಮದ ಮೋಕ್ಷದ ನಂತರ ನನಗೆ ಆ ಶಿವಸಾಹಿತ್ಯ ಪದವಿಯನ್ನು ಕೊಡು ಅಥವಾ ವರ್ಣಿಸುವಂತಹ ಯೋಗವನ್ನು ಕೊಡು ಅಂತ ಕೇಳುವಂಥ ರೀತಿಯಲ್ಲಿದೆ. ಇದು ಖಂಡಿತ ಮೂಗನನ್ನು ಕೂಡ ಮಾತಾಡಿಸುತ್ತೆ, ವಾಕ್ಚಾತುರ್ಯ ಬರುತ್ತೆ, ವಿಶೇಷವಾದ ಫಲಗಳನ್ನು ಕೊಡುತ್ತೆ. ಮುಂದಿನ ಸಂಚಿಕೆಯಲ್ಲಿ 13ನೇ ಶ್ಲೋಕ ನೋಡೋಣ. ನಮಸ್ಕಾರ.